ನಾನು ನಿಮ್ಮ ಮುಂದೆ ಹಲಸಿನ ತೊಲೆಯ ಪದಾರ್ಥ ಹೇಗೆ ಮಾಡುವುದೆಂದು ತೋರಿಸ್ತಾ ಇದ್ದೇನೆ. ಎಣ್ಣೆ, ಸಾಸಿವೆ, ಮೆಣಸು, ಒಗ್ಗರಣೆ ಸೊಪ್ಪು, ಜೀರಿಗೆ, ಈರುಳ್ಳಿ, ಇದು ಚೆನ್ನಾಗಿ ಇಷ್ಟು ಬೇಯಬೇಕು. ಬೆಳ್ಳುಳ್ಳಿ, ಈ ರೀತಿಯಾದ ನಂತರ ಇದಕ್ಕೆ ನಾವು ಹಲಸಿನ ತೊಲೆಗಳನ್ನು ಹಾಕಿ ಬೇಯಿಸಬೇಕು. ಸ್ವಲ್ಪ ನೀರು ಬೇಕಾದರೆ ಸೇರಿಸಿ. ಬೇಯ್ತಾ ಇರುವಾಗ ನಾವು ಈ ಮಸಾಲೆಯನ್ನು ರೆಡಿ ಮಾಡಬೇಕು. ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ, ಜೀರಿಗೆ, ಇದನ್ನು ನಾವು ಸ್ವಲ್ಪ ಹಳದಿ ಕೂಡ ಹಾಕಿ ಗ್ರೈಂಡ್ ಮಾಡಿ ತರಬೇಕು. ಇದನ್ನು ನಾವು ಸೌಟ್ ಹಾಕಿ ಆಗಾಗ ತಿರುಗಿಸ್ತಾ ಇರಬೇಕು, ಇಲ್ಲದ್ರೆ ಇದು ಸ್ವಲ್ಪ ನೀರು ಹಾಕಿದ ಕಾರಣ ತಳ ಹಿಡಿಯುವ ಸಾಧ್ಯತೆ ಇದೆ. ಈ ಮಸಾಲೆಯನ್ನು ನಾವು ಚೆನ್ನಾಗಿ ರುಬ್ಬಿಕೊಂಡಿದ್ದೇವೆ. ಈಗ ಇದಕ್ಕೆ ತೆಂಗಿನಕಾಯಿ ಹಾಕಲಿಲ್ಲ. ಇದಕ್ಕೆ ಈಗ ನಾವು ತೆಂಗಿನಕಾಯಿ ಹಾಕಿ ಒಮ್ಮೆ ಮಿಕ್ಸಿಯಲ್ಲಿ ತಿರುಗಿಸಿದರೆ ಸಾಕು. ಈ ರೀತಿ ಮಸಾಲೆಯನ್ನು ರೆಡಿ ಮಾಡಬೇಕು. ಈ ಮಸಾಲೆಯನ್ನು ನಾವು ಹಲಸಿನ ತೊಲೆಗೆ ಹಾಕಬೇಕು. ಇದಕ್ಕೆ ಉಪ್ಪು ಹಾಕಬೇಕಂತಿಲ್ಲ, ಇದರಲ್ಲಿ ಉಪ್ಪು ಇರ್ತದೆ. ನಮ್ಮ ಹಲಸಿನ ತೊಲೆಯ ಪದಾರ್ಥ ರೆಡಿಯಾಗಿದೆ.